ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ beatXP ಅವರು ಹೊಸದಾಗಿ ಲಾಂಚ್ ಮಾಡ್ತಿರುವಂಥ ಫ್ಲಕ್ಸ್ ಅಂತ ಒಂದು ಸ್ಮಾರ್ಟ್ ವಾಚ್ ಇದೆ. ನೀವು ನಂಬಲ್ಲ, ಕಾಲಿಂಗ್ ಫೀಚರ್ನ ಹೊಂದಿರುವಂಥ ಈ ಸ್ಮಾರ್ಟ್ ವಾಚನ್ನು ಇಂಟ್ರೊಡಕ್ಟರಿ ಪ್ರೈಸ್ ಅಂತ ಕೇವಲ ₹1499 ಲಾಂಚ್ ಮಾಡ್ತಾ ಇದ್ದಾರೆ. ₹1,500 ಲಾಂಚ್ ಮಾಡ್ತಾ ಇದ್ದಾರೆ. ಕ್ರೇಜಿ ಅನ್ಬೋದು. ನಾನಿವತ್ತು ಈ ಸ್ಮಾರ್ಟ್ ವಾಚ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ವಾಚನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದನ್ನು ಓಪನ್ ಮಾಡೋದಕ್ಕೆ ಫಸ್ಟು ಈ ಬಾಕ್ಸನ್ನು ಸ್ಲೈಡ್ ಮಾಡಬೇಕು. ನಂತರ ನಾರ್ಮಲ್ ಬಾಕ್ಸ್ ಸಿಗುತ್ತೆ. ಇದನ್ನು ಓಪನ್ ಮಾಡಿದ್ರೆ ಇದರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ನನಗೆ ಕೆಲವೊಂದು ಸ್ಟಿಕ್ಕರ್ಸು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇದೆ. ಅದರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ ವಾಚ್ ನೋಡೋಕೆ ಸಿಗುತ್ತೆ. ತುಂಬ ಲೈಟ್ ವೆಯ್ಟ್ ಇದೆ, ಒಂದು ಲೆವೆಲಿಗೆ ಪ್ರೀಮಿಯಮ್ ಅಂತ ಕೂಡ ಅನ್ನಿಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಇದರ ಕೆಳಗಡೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ನಮಗೆ ಸಿಗ್ತಾ ಇರುವಂಥದ್ದು. ಟೈಪ್ ಎ ಇಂದ ಮ್ಯಾಗ್ನೆಟಿಕ್ ಚಾರ್ಜರ್ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ ವಾಚ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಸ್ಮಾರ್ಟ್ ವಾಚ್ ತುಂಬ ಲೈಟ್ ವೇಟ್ ಇದೆ ಮತ್ತು ತಿನ್ನಾಗಿ ಕೂಡ ಇರುವಂಥದ್ದು. ಫ್ರಂಟಲ್ಲಿ 2.5D ಕರ್ವ್ಡ್ ಗ್ಲಾಸ್ ಸಿಗ್ತಾ ಇದೆ. ದೊಡ್ಡ ಡಿಸ್ಪ್ಲೇ ಸಿಗ್ತಾ ಇದೆ ಆಯಿತಾ. ಲಿಟ್ರಲಿ 1.45 ಇಂಚಿನ ಡಿಸ್ಪ್ಲೇ ಇದೆ. ದೊಡ್ಡ ಡಯಲ್ ನೋಡ್ತಾ ಇದ್ದೀರಾ. ಮತ್ತು ನಿಮಗೆ ರೊಟೇಟಬಲ್ ಬಟನ್ ಕೊಟ್ಟಿದ್ದಾರೆ ಆಯಿತಾ. ಸೊ ಇದು ಮಲ್ಟಿಪರ್ಪಸ್ ಕ್ಲಿಕ್ಕಬಲ್ ಬಟನ್ ಕೂಡ ಹೌದು, ಮತ್ತು ಈ ವೀಲ್ ಏನಿದೆ ಸ್ಕ್ರಾಲ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಇದರಲ್ಲಿ ಇನ್ಬಿಲ್ಟ್ ಸ್ಪೀಕರ್ ಕೂಡ ಇದೆ, ಮೈಕ್ರೋಫೋನ್ ಕೂಡ ಇದೆ. ಆಬ್ವಿಯಸ್ಲಿ ಕಾಲ್ ಬಂತು ಅಂದರೆ ಇದರಲ್ಲೇ ನಾವು ಮಾತಾಡ್ಬೋದು. ಹಿಂದ್ಗಡೆ ಕೆಲವೊಂದು ಸೆನ್ಸಾರ್ಸು ಮತ್ತು ಚಾರ್ಜಿಂಗ್ದು ಪಿನ್ ನಿಮ್ಗೆ ಹಿಂದ್ಗಡೆ ಸಿಗ್ತಾ ಇದೆ. ಅದಷ್ಟೇ ಅಲ್ಲ, ಈ ಒಂದು ಸ್ಮಾರ್ಟ್ ವಾಚ್ ಏನಿದು IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಸೊ ನೀವು ಶವರ್ ಮಾಡೋ ಟೈಮಲ್ಲಿ ಹಾಕೊಂಡ್ರೂ ಕೂಡ ಏನೂ ಆಗೋದಿಲ್ಲ. ಸೊ ಸ್ಪಿಲ್ ಪ್ರೂಫ್ ಕೂಡ ಹೌದು, ಸ್ವೆಟ್ ಪ್ರೂಫ್ ಕೂಡ ಹೌದು, ನೀರು ಬಿದ್ದರೂ ಕೂಡ ಏನೂ ಆಗುವುದಿಲ್ಲ. ಮತ್ತು ಬೆಲ್ಟ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿರುವಂಥದ್ದು. ಕ್ಲಾಸಿಕ್ ಬಕಲ್ ಇದಾಗಿದೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ನನಗಂತೂ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ನನಗೆ ಇಷ್ಟ ಆಗಿದ್ದು ಹೆವಿ ಅಂದರೆ ಹೆವಿ ಲೈಟ್ ವೇಟ್ ಇದೆ. ಕೈಲಿ ಹಾಕೊಂಡಿದ್ದೀರ ಅಂತಲೇ ಅನಿಸಲ್ಲ, ಅಷ್ಟು ಲೈಟ್ ವೇಟ್ ಇದೆ, ಅಷ್ಟು ಕಂಫರ್ಟಬಲ್ ಆಗಿ ಕೂಡ ಇರುವಂಥದ್ದು. ಇನ್ನು ಈ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 1.45 ಇಂಚಿನ HD ಡಿಸ್ಪ್ಲೇ ಆಯಿತಾ. ಪಿಕ್ಸೆಲ್ ಡೆನ್ಸಿಟಿ ಏನು ಸಕ್ಕತ್ತಾಗಿದೆ ಅಂತ ಅಂದರೆ ಫೋನಿನ ಲೆವೆಲ್ಗೆ ಇದೆ. ಫೋನ್ ಡಿಸ್ಪ್ಲೇ ಚೆನ್ನಾಗಿರುತ್ತೋ ಅದಕ್ಕಿಂತ ಚೆನ್ನಾಗಿದೆ ನೋಡೋದಕ್ಕೆ ಹೋದರೆ ಆಯಿತಾ. ಮತ್ತು ಸುಮಾರು 500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಮತ್ತಿದು 60 ಹರ್ಟ್ಸ್ನ ಡಿಸ್ಪ್ಲೇ. ಸೊ ನಿಮಗೆ ಸ್ಮೂತ್ ಫೀಲ್ನ ಕೊಡುತ್ತೆ. ಸೊ ಫೋನಲ್ಲಿ 120 ಹರ್ಟ್ಸ್ ಹೆಂಗೋ, ಸೊ ವಾಚ್ಗಳಲ್ಲಿ ಈ 60 ಹರ್ಟ್ಸ್ ಹಂಗೆ ತುಂಬ ಸ್ಮೂತ್ ಫೀಲನ್ನು ಕೊಡುತ್ತೆ. ಮತ್ತು ಇದರಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಇರುವಂಥದ್ದು. ಅದು ಆಪ್ಷನಲ್ಲು, ನೀವು ಹಾಕೊಂಡ್ರೆ ಬ್ಯಾಟ್ರಿ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಪರ್ಸ್ನಲಿ ನಾನು ಯಾವಾಗಲೂ ಆಫ್ ಮಾಡಿಡ್ತೀನಿ. ಮತ್ತು ಈ ರೈಸ್ ಟು ವೇಕ್ ಆಪ್ಷನ್ ಕೂಡ ಇದೆ. ಎಷ್ಟು ಸೆನ್ಸಿಟಿವ್ ಆಗಿದೆ ಅಂದರೆ ಹಿಂಗೆ ಅಂದ ತಕ್ಷಣ ಆಟೋಮೆಟಿಕ್ ಡಿಸ್ಪ್ಲೇ ಆನ್ ಆಗುತ್ತೆ. ಸಕ್ಕ ಸೆನ್ಸಿಟಿವ್ ಆಗಿದೆ. ಪ್ರತಿ ಸಲ ಮಿಸ್ ಇಲ್ಲದೆ ಕೆಲಸವನ್ನು ಮಾಡುತ್ತೆ. ಅದು ಕೂಡ ತುಂಬ ಇಷ್ಟ ಆಯಿತು. ಇನ್ನು ಇದರಲ್ಲಿ ಬ್ಲೂಟೂತ್ ಸಹ ಇದೆ. ಸೊ ನೀವು ಅವ್ರದ್ದು ಅಪ್ಲಿಕೇಶನ್ ಇದೆ ಆಯಿತಾ, ಫ್ಲಕ್ಸ್ ಟ್ರ್ಯಾಕ್ ಅಂತ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಆ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಮಾರ್ಟ್ಫೋನ್ಗೆ ಈ ವಾಚನ್ನು ಕನೆಕ್ಟ್ ಮಾಡ್ಕೊಬೋದು. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಸ್ಟಮೈಸೇಷನ್ನ ಮಾಡ್ಕೊಬೋದು, ಟ್ರ್ಯಾಕ್ ಮಾಡ್ಬೋದು. ಹೆಲ್ತ್ ಟ್ರ್ಯಾಕನ್ನು ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀರಾ ಪ್ರತಿಯೊಂದು ಕೂಡ ನಮಗೆ ಆ ಒಂದು ಅಪ್ಲಿಕೇಶನಲ್ಲಿ ಟ್ರ್ಯಾಕ್ ಮಾಡ್ಬೋದು. ವಾಚ್ ಫೇಸಸ್ ಕೂಡ ಇದೆ. ಸುಮಾರು 200ಕ್ಕಿಂತ ಹೆಚ್ಚು ವಾಚ್ ಫೇಸಸ್ಗಳು ಒಂದು ಅಪ್ಲಿಕೇಶನ್ಲಿರುವಂಥದ್ದು. ಸೊ ನೀವು ಕಸ್ಟಮೈಸೇಷನ್ ಬೇಕಾದರೂ ಮಾಡ್ಕೊಬೋದು. ಅಲ್ಲಿ ಬೇಸಿಕ್ ಸೆಟ್ಟಿಂಗ್ಸ್ ನೀವು ಆಲ್ವೇಸ್ ಆನ್ ಆಫ್ ಆನ್ ಅಲ್ಲೂ ಕೂಡ ಇದು ಮಾಡ್ಬೋದು. ನೋಟಿಫಿಕೇಷನ್ ಸೆಟ್ ಮಾಡ್ಬೋದು. ಯಾವುದೆಲ್ಲ ಅಪ್ಲಿಕೇಶನ್ ನೋಟಿಫಿಕೇಷನ್ ಬೇಕು ಪ್ರತಿಯೊಂದನ್ನು ಕೂಡ ನಾವು ಅಪ್ಲಿಕೇಶನಲ್ಲೇ ಕಸ್ಟಮೈಸ್ ಮಾಡ್ಕೊಬೋದು. ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ. ಇದು ಈಸಿ ಪೇರ್ ಟೆಕ್ನಾಲಜಿಯನ್ನು ಹೊಂದಿರುವಂಥದ್ದು. ಈ ಕಾರಣದಿಂದ ತುಂಬ ಫಾಸ್ಟಾಗಿ ಪೇರ್ ಆಗುತ್ತೆ ನಿಮ್ಮ ಒಂದು ಸ್ಮಾರ್ಟ್ಫೋನ್ಗೆ. ಕ್ರೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಿಂಗಲ್ ಟ್ಯಾಪಲ್ಲಿ ನೀವು ಈ ಒಂದು ಬ್ಲೂಟೂತ್ ಕಾಲಿಂಗನ್ನು ಎನೇಬಲ್ ಮಾಡ್ಕೊಬೋದು. ಬ್ಲೂಟೂತ್ ಕಾಲಿಂಗನ್ನು ಮಾಡ್ಬೋದು. ಲೆಫ್ಟಿಗೆ ಸ್ಲೈಡ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಒಂದು ಮೆನ್ಯೂ ಬರುತ್ತೆ ಕಾಲಿಂಗಿಂದು. ಕಾಂಟ್ಯಾಕ್ಟ್ಸು, ಕಾಲ್ ಹಿಸ್ಟ್ರಿ, ಡಯಲು. ಸೊ ಕಾಂಟ್ಯಾಕ್ಟ್ಸನ್ನು ನೀವು ಅಪ್ಲಿಕೇಶನ್ ಮುಖಾಂತರ ಸಿಂಕ್ ಮಾಡ್ಕೊಬೋದು. ನಂತರ ಕಾಲ್ ಹಿಸ್ಟ್ರಿ ಪ್ರೀವಿಯಸ್ಲಿ ಮಾಡಿರುವಂಥ ಕಾಲ್ಗಳು ನಿಮಗೆ ಸಿಗುತ್ತೆ. ಮತ್ತು ಡಯಲ್ ಮಾಡಿ ಕೂಡ ನೀವು ಫೋನ್ ಕಾಲ್ನ ಮಾಡ್ಬೋದು. ಸೊ ಒಂದೇ ಸ್ವೈಪಲ್ಲಿ ನಿಮಗೆ ಸಿಕ್ಬಿಡುತ್ತೆ ಆಯಿತಾ. ಮೇಲ್ಗಡೆ ಟಾಸ್ಕ್ ಬಾರ್ ಕೂಡ ಇದೆ. ಇಲ್ಲೂ ಕೂಡ ಕೆಲವೊಂದು ಶಾರ್ಟ್ಕಟ್ಸ್ಗಳಿದೆ. ನಿಮಗೆ ಬ್ರೈಟ್ನೆಸ್ಸನ್ನು ಸೆಟ್ ಮಾಡ್ಬೋದು, ಆಲ್ವೇಸ್ ಆನ್ ಡಿಸ್ಪ್ಲೇ ಸೆಟ್ ಮಾಡ್ಬೋದು, ಅಲಾರಮ್ಮು ಕೂಡ ನಿಮ್ಗೆ ಇಲ್ಲೇ ಇದೆ, ಸೆಟ್ಟಿಂಗು ಮತ್ತು DND ಪ್ರತಿಯೊಂದು ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ಬ್ಯಾಟ್ರಿ ಇಂಡಿಕೇಟರ್ ಸಹ ಇದೆ. ಮತ್ತು ಇಲ್ಲೇ ನಿಮಗೆ ವೆದರ್ನ ಕೂಡ
ತೋರಿಸುತ್ತೆ. ಸೊ ಚೆನ್ನಾಗಿದೆ, ಯೂಸರ್ ಇಂಟರ್ಫೇಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಹೆವಿ ಅಂದರೆ ಹೆವಿ ಸ್ಮೂತ್ ಆಗಿದೆ ಆಯಿತಾ, ಸಕ್ಕ ಸ್ಮೂತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹೆಲ್ತ್ ಮಾನಿಟರಿಂಗ್ ಬಗ್ಗೆ ಮಾತಾಡಲೇಬೇಕು. ಸ್ಮಾರ್ಟ್ ವಾಚ್ ಅಂದರೆ ಅಥವಾ ಫಿಟ್ನೆಸ್ ಬ್ಯಾಂಡ್ ಅಂತ ಅಂದರೆ ಹೆಲ್ತ್ ಮಾನಿಟರ್ ಇದ್ದೇ ಇರುತ್ತೆ. ಇದರಲ್ಲಿ ತುಂಬ ಅಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು, ಹಾರ್ಟ್ ರೇಟ್ ಎಲ್ಲ ಮತ್ತು SpO2 ಬ್ಲಡ್ ಆಕ್ಸಿಜನ್ ಲೆವೆಲ್ನ ಕೂಡ ಮೆಜರ್ ಮಾಡೋದು. ಬಟ್ ನೀವು ಅದನ್ನು ಮೆಡಿಕಲ್ ಎಕ್ವಿಪ್ಮೆಂಟ್ ಯೂಸ್ ಮಾಡೋದಕ್ಕಾಗಲ್ಲ, ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡ್ಕೊಬೋದು. ಸ್ಟ್ರೆಸ್ ಮಾನಿಟರಿಂಗ್ ಕೂಡ ಇದೆ, ಸ್ಲೀಪ್ ಮಾನಿಟರಿಂಗ್ ಕೂಡ ಇರುವಂಥದ್ದು, ಬ್ಲಡ್ ಪ್ರೆಷರ್ನ ಕೂಡ ತೋರಿಸುತ್ತೆ. ಮತ್ತು ಫೀಮೇಲ್ಸಿಂದು ಏನು ಹೆಲ್ತನ್ನು ಇದರಲ್ಲಿ ನಾವು ಮಾನಿಟರ್ ಮಾಡ್ಬೋದು. ಅಂದರೆ ಅವ್ರದ್ದು ರಿಮೈಂಡರ್ಸ್ ಅನ್ನೋ ಇರುತ್ತಲ್ವ, ಅದನ್ನು ಕೂಡ ಮಾಡ್ಬೋದು. ಜೊತೆಗೆ ಕ್ಯಾಲ್ಕುಲೇಟರ್ ಕೂಡ ಇದೆ, ಅದೊಂದು ಯುನೀಕ್ ಫೀಚರ್ ಅನ್ನಿಸ್ತು. ಮತ್ತು ಗೇಮ್ ಕೂಡ ಇರುವಂಥದ್ದು. ಇದು ನಾರ್ಮಲ್ ಗೇಮ್ ಅಲ್ಲ, ತುಂಬ ಇಷ್ಟ ಆಯಿತು. ನಾವು ಒಳ್ಳೆ ನೋಕಿಯಾ ಫೋನಲ್ಲಿ ಬರ್ತಾಯಿತ್ತು ನೋಡಿ ಗೇಮು, ಸೊ ಆ ರೀತಿ ಇದೆ ಗೇಮು, ಸಖತ್ತಾಗಿದೆ. ಪರವಾಗಿಲ್ಲ, ಒಳ್ಳೆ ಒಂದು ಪ್ರೊಸೆಸರ್ ಹಾಕಿದ್ದೀನಿ ಅಂತ ಅನ್ಕೋತೀನಿ. ಇದರಲ್ಲಿ ತುಂಬ ಒಳ್ಳೆ ಗೇಮ್ ಕೊಟ್ಟಿದೆ. ಒಂದೇ ಒಂದು ಗೇಮ್ ಇರೋದು, ಬಟ್ ಗೇಮ್ ಮಾತ್ರ ಸೂಪರ್ ಆಗಿದೆ. ಸೊ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇನ್ನೂ ಆ್ಯಪ್ ನೋಟಿಫಿಕೇಷನ್ ಎಲ್ಲ ಬರುತ್ತೆ, ವಾಟ್ಸಪ್ಪು, ಜಿಮೇಲ್. ನೀವು ಅದನ್ನು ಅಪ್ಲಿಕೇಶನ್ ಸೆಟ್ ಮಾಡ್ಕೊಬೋದು, ನಿಮ್ಗೆ ಯಾವ್ದು ಅಪ್ಲಿಕೇಶನ್ ನೋಟಿಫಿಕೇಷನ್ ಬರಬೇಕು ಅಂತ. ಸೊ ಇಲ್ಲೇ ನಿಮಗೆ ಶಾರ್ಟ್ಕಟ್ಸ್ ಬಂದ್ಬಿಡುತ್ತೆ. ಸೊ ಏನಾದರೂ ನೋಟಿಫಿಕೇಷನ್ ಇದ್ದರೂ ಕೂಡ, ಮತ್ತು ಕಾಲ್ ಬಂತು ಅಂದರೂ ಕೂಡ ನಾವು ಇಲ್ಲೇ ರಿಸೀವ್ ಕೂಡ ಮಾಡ್ಬೋದು. ಆಬ್ವಿಯಸ್ಲಿ ಮೈಕ್ರೋಫೋನ್ ಮತ್ತು ಸ್ಪೀಕರ್ ಇಲ್ಲೇ ಇರೋದ್ರಿಂದ ಇಲ್ಲೇ ರಿಸೀವ್ ಮಾಡ್ಬೋದು, ಇಲ್ಲೇ ಬೇಕಾದ್ರೆ ಕಾಲನ್ನು ಕೂಡ ಮಾಡ್ಬೋದು. ಮತ್ತು 100ಕ್ಕಿಂತ ಹೆಚ್ಚು ಸ್ಪೋರ್ಟ್ಸ್ ಮೋಡ್ಗಳಿದೆ. ಸೊ ರನ್ ಮಾಡ್ತಿದ್ದೀರಾ, ಥ್ರೆಡ್ಮಿಲ್ ನೋಡ್ತಾ ಇದ್ದೀರಾ, ಸೊ ಅದನ್ನು ನೀವು ಹಾಕೊಂಡ್ಬಿಟ್ಟು ನಿಮ್ಮ ಒಂದು ಆ್ಯಕ್ಟಿವಿಟಿಯನ್ನು ಈ ಒಂದು ವಾಚ್ನ ಮುಖಾಂತರ ಟ್ರ್ಯಾಕ್ ಮಾಡ್ಬೋದು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಲೇಬೇಕು ನಾವು. ಸೊ ಸುಮಾರು 300 mAh ಕೆಪಾಸಿಟಿ ಬ್ಯಾಟ್ರಿ ಇದರಿದೆ. ವಾಚಿನ ಲೆವೆಲ್ಗೆ ದೊಡ್ಡ ಬ್ಯಾಟ್ರಿನ ನೋಡೋದಕ್ಕೆ ಹೋದರೆ ಅಪ್ ಟು 7 ದಿನಗಳ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ ನಿಮಗೆ. ಅಂದರೆ ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತಿದ್ರು. ಕಂಟಿನ್ಯೂಸ್ಗೆ ನೀವು ಫೋನ್ ಕಾಲಲ್ಲಿ ಮಾತಾಡ್ತಿದ್ದೀರ ಒಂದು ಆಬ್ವಿಯಸ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ಆಲ್ವೇಸ್ ಆನ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆ ಇರ್ಬೋದು. ಸೊ ನೀವು ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರು ಹೇಳೋ ಪ್ರಕಾರ ಒಂದು 7 ದಿನ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಮತ್ತು ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಬ್ಯಾಟ್ರಿ ಕಡಿಮೆ ಆಯಿತು ಅಂದರೆ ಒಂದು 10 ನಿಮಿಷ ಚಾರ್ಜ್ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಒಂದು 20-30% ಚಾರ್ಜ್ ಸಿಕ್ಬಿಡುತ್ತೆ ನಿಮಗೆ. ಸೊ ತುಂಬ ಫಾಸ್ಟಾಗಿ ಕೂಡ ಚಾರ್ಜ್ ಆಗುತ್ತೆ. ಸೊ ನನಗನ್ನಿಸ್ತಾ $1,500 ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಬೆಂಕಿ ಸ್ಪೆಸಿಫಿಕೇಷನ್, ದೊಡ್ಡ ಡಿಸ್ಪ್ಲೇ, ನಿಮಗೆ ಕಾಲಿಂಗ್ ಫೀಚರು, ಒಳ್ಳೊಳ್ಳೆ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ನಂಗೆ ಅನ್ನಿಸ್ದಂಗೆ $1,500 ಸ್ಟೀಲ್ ಅಂತೀನಿ, ಸ್ಟೀಲ್ ಡೀಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಇವತ್ತಿಂದ ಸೇಲ್ ಶುರುವಾಗ್ತಾ ಇದೆ. ಅಫಿಷಿಯಲ್ ವೆಬ್ಸೈಟಲ್ಲಿ ಸೇಲ್ ಬರೋದಂತೆ. ಮೊದಲ 5 ದಿನ ನಿಮಗೆ ಅಮೆಝಾನಲ್ಲಿ ಸಿಗ್ತಾ ಇರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಲಿಂಕನ್ನು, ಮತ್ತು ಅವ್ರದ್ದು ವೆಬ್ಸೈಟ್ ಲಿಂಕನ್ನು ಕೂಡ ಕೊಡ್ತೀನಿ. ಪ್ರತಿಯೊಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ಇಷ್ಟ ಆದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. $1,500 ಬೆಂಕಿ ಕಾಲಿಂಗ್ ಫೀಚರ್ ಹೊಂದಿರುವಂಥ ಬೆಂಕಿ ಸ್ಮಾರ್ಟ್ ವಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತೂ ಇಷ್ಟ ಆಯಿತು. ಸೊ ಇದಿಷ್ಟು ಈ ಒಂದು beatXP ಫ್ಲಕ್ಸ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.